ಅನುದಾನದ ಮುಖಾಂತರ ಈಗ ತಾನೇ ನಾವು ಹುಣಚ ರಸ್ತೆಗೆ ಸುಮಾರು 3 ಕೋಟಿ ರೂಪಾಯಿಯ ಅನುದಾನದಲ್ಲಿ ಕಾಮಗಾರಿಯ ಶಿಲಾನ್ಯಾಸವನ್ನು ಮಾಡಿ ಬಂದಿದ್ದೇವೆ. ಹೀಗೆ ಕೊಲ್ತಿಗೆ ಹೋಗುವಂಥ ರಸ್ತೆಯು ಕೂಡ 3 ಕೋಟಿ ರೂಪಾಯಿಯ ಅನುದಾನವನ್ನು CRF ಫಂಡ್ ಯೋಜನೆಯಿಂದ ಬಂದಿದೆ. ನಾನು ಮತ್ತು ನಮ್ಮ ಸಂಸದರಂಥ ಬ್ರಿಜೇಶ್ ಚೌಟ ಅವರು ಅದನ್ನು ಶಿಲಾನ್ಯಾಸ ಮಾಡಿ ಇಲ್ಲಿ ಬಂದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಬ್ರಿಜೇಶ್ ಚೌಟ ಅವರ ಜೊತೆ ಪಂಚಾಯತ್ ಅಧ್ಯಕ್ಷರಿದ್ದಾರೆ. ಅಭಿವೃದ್ಧಿ ಅಂತ ಹೇಳಿದರೆ ಅದರಲ್ಲಿ ನಾವು ಪಕ್ಷವನ್ನು ಸ್ವಲ್ಪ ಯಾವಾಗ ನಮಗೆ ಪ್ರತಿನಿಧಿಗಳನ್ನಾಗಿ ನಮ್ಮನ್ನು ಆಯ್ಕೆ ಮಾಡ್ತಾರೆ, ಜನರಲ್ಲಿ ಒಂದು ನಿರೀಕ್ಷೆ ಇದೆ, ಅಭಿವೃದ್ಧಿ ಆಗಬೇಕು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ನಮ್ಮ ಪುತ್ತೂರು ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಕಲ್ಪನೆ ಇದೆ. ಇವತ್ತು CRF ಫಂಡ್ ಅಂತ ಹೇಳಿದರೆ ಕೇಂದ್ರ ಮತ್ತು ರಾಜ್ಯದಿಂದ ಬರುವಂಥ ಹಣ ಅಂತ ನಮಗೆ ಸಿಗುವಂಥ ಮಾಹಿತಿ ಇದೆ. ನಮ್ಮ ಸಂಸದರು ಹೇಳಿದ್ದಾರೆ ಅದು ಕೇಂದ್ರದಿಂದ ಬರುವಂಥ, ಯಾವುದೇ ಆಗಲಿ ಅದು ಕೇಂದ್ರದಿಂದ ಬರಲಿ ರಾಜ್ಯದಿಂದ ಬರಲಿ, ನಾನು ಸಂಸದರ ಹತ್ರ ಇನ್ನಷ್ಟು ಮನವಿ ಮಾಡಿಕೊಳ್ಳುವಂಥದ್ದು, ಇನ್ನಷ್ಟು ಬಂದ ಹಣದಲ್ಲಿ ನಮಗೆ ಸ್ವಲ್ಪ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸ್ವಲ್ಪ ಜಾಸ್ತಿ ಕೊಡಿ. ಯಾಕಂತ ಹೇಳಿದರೆ ಈ ಭಾಗದಿಂದ ಕೂಡ ನಿಮಗೆ ಹೆಚ್ಚಿನ ಮತಗಳು ಬಂದಿದೆ. ಅದರಿಂದ ಹೆಚ್ಚು ಮತ ಎಲ್ಲಿ ಲೀಡ್ ಕೊಟ್ಟಿದ್ದಾರೆ ಅವರಿಗೆ ಸ್ವಲ್ಪ ಜಾಸ್ತಿ ಅನುದಾನವನ್ನು ಕೊಡಬೇಕು. ಅದಕ್ಕೆ ನಮಗೆ ಸ್ವಲ್ಪ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ರಾಜ್ಯದಿಂದ ಬಂದರು, ಅದರಲ್ಲಿ ಹೆಚ್ಚಿನ ಅನುದಾನಗಳು ನಮಗೆ ಸ್ವಲ್ಪ ಕೊಡಿ ಅಂತ ವಿನಂತಿ ಮಾಡಿಕೊಳ್ಳೋ ಜೊತೆಗೆ ಇವತ್ತು ಸಂಸದರು ನಾವು ಬೇಕಾದಷ್ಟು ಅಭಿವೃದ್ಧಿ ಕೆಲಸದ ಬಗ್ಗೆ ನಾವು ಯಾವಾಗಲೂ ಚರ್ಚೆ ಮಾಡಲಿಕ್ಕೆ ಉಂಟು. ಅದರಲ್ಲಿ ನಾವು ತಾರತಮ್ಯ ಮಾಡುವುದು ಬೇಡ, ಅದರಲ್ಲಿ BJP ಕಾಂಗ್ರೆಸ್ ಅನ್ನು ನೋಡಲಿಕ್ಕಿಲ್ಲ. ಅಭಿವೃದ್ಧಿ ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರಕ್ಕೆ ಈ ಭಾಗಕ್ಕೆ ತರುವಂಥದ್ದು ಆಗಬೇಕು. ಈಗ ತಾನೇ ಅವರು ಉಲ್ಲೇಖ ಮಾಡಿದ್ರು, ನಮ್ಮ ಪ್ರಸಾದಂ ಸ್ಕೀಮಲ್ಲಿ ಮಾಲಿಂಗೇಶ್ವರ ದೇವಸ್ಥಾನವನ್ನು ಕಳಿಸ್ಕೊಂಡದ್ದು, ಮತ್ತು ಅವರಿಗೆ ಅವರ ಕ್ಷೇತ್ರದಲ್ಲಿ ಬರೋ ಸುಳ್ಯದ್ದು ಕಳಿಸಿದ್ದಾರೆ, ಸಹಸ್ರಲಿಂಗೇಶ್ವರ ದೇವಸ್ಥಾನದ್ದು ಅವರೇ ಕಳಿಸಿದ್ದೀನಿ ಅಂತ ಹೇಳಿದ್ದಾರೆ. ಒಟ್ಟು ನಾನು ಯಾವತ್ತು ಮಾಲಿಂಗೇಶ್ವರ ದೇವಸ್ಥಾನದನ್ನು ಕಳಿಸ್ಕೊಟ್ಟಿದ್ದೆ, ಕೂಡಲೇ ಅವರಿಗೆ ನಾನು ಹೇಳಿದೆ ಈಗ ಕಳಿಸ್ಕೊಟ್ಟಿದ್ದೀನಿ, ನಿಮ್ಮದೊಂದು ಪತ್ರ ಬೇಕು ಅನ್ನೋವಾಗ 5 ನಿಮಿಷದಲ್ಲಿ ಪತ್ರವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಖೇಲೋ ಇಂಡಿಯಾದಲ್ಲಿ ನಾವು 15 ಎಕರೆ ಜಾಗವನ್ನು ರಿಸರ್ವ್ ಮಾಡಿದ್ವಿ, ಅದಕ್ಕೂ ಕೂಡ ಅವರ ಹತ್ರ ಹೇಳಿದಾಗ ನಾನು ಅದನ್ನು ತರುವಂಥ ಇದರಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಬಹುಶಃ ಅವರು ಕಳೆದ ಬಾರಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ, ಅವರು ಮಂತ್ರಿಗಳನ್ನು ಹೋಗಿ ಭೇಟಿ ಮಾಡಿ ಪ್ರಸಾದಂ ಸ್ಕೀಮ್ ಸಿಗಬೇಕು, ಆನಂತರ ಖೇಲೋ ಇಂಡಿಯಾ ಸ್ಕೀಮ್ ನಮಗೆ ಸಿಗಬೇಕು ಅನ್ನೋ ಉಲ್ಲೇಖವನ್ನು ಮಾಡಿದರು. ಯಾವತ್ತು ಮಾಣಿ ಸಂಪಾಜೆ ರಸ್ತೆ ಆಗಬೇಕು, 4 ಲೇನ್ ರಸ್ತೆ ಆಗಬೇಕು, ಅದು ಭಾರಿ ವರ್ಷದಿಂದ DPR ಮಾಡಲಿಕ್ಕೆ ಟೆಂಡರ್ ಸುಮಾರು 6 ತಿಂಗಳಿಂದ ಅಲ್ಲೇ ಬಿದ್ದುಕೊಂಡಿತ್ತು. ಆನಂತರ ಮೊನ್ನೆ ನಮ್ಮ PWD ಮಿನಿಸ್ಟರ್ ಬರುವಾಗ ಇವರು ವೈಯಕ್ತಿಕ ನೆಲೆಯಲ್ಲಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಇದು ಕೇಂದ್ರಕ್ಕೆ ಹೋಗಿ ಬರುವಾಗ ಲೇಟ್ ಆಗ್ತದೆ, ನಮಗೆ ಕೂಡಲೇ ಇದನ್ನು ಮಾಡಿಕೊಡಬೇಕು ಅನ್ನೋ ಅವರ ವಿನಂತಿ ಏನಿತ್ತು. ಆ ಮೇರೆಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು 3,19,00,000 ಕೂಡಲೇ ಬಿಡುಗಡೆ ಮಾಡಿ ಈಗಲೇ ಆಲ್ರೆಡಿ 1 ರೌಂಡಿನ ಸರ್ವೆಗಳು ನಡೀತಾ ಇದೆ, ನಿಮಗೆ ಗೊತ್ತಿರ್ಬೋದು. ನಾವು ಕೂಡ ಅದೇ ನಮ್ಮ ಕಲ್ಪನೆ, ಆದಷ್ಟು ಬೇಗ 3 ವರ್ಷದಲ್ಲಿ ಆ ರಸ್ತೆಯನ್ನು ಮಾಡುವಂಥ ಕೆಲಸಗಳು ಆಗಬೇಕು. ಯಾಕಂದರೆ ಹೆಚ್ಚಿನ ಅಕ್ವಿಜಿಷನ್ ನಮ್ಮ ಹತ್ರ ಇಲ್ಲ, ಆದ್ದರಿಂದ ಆದಷ್ಟು ಬೇಗ ಅದನ್ನು ಮಾಡುವಂಥ ಕೆಲಸಗಳು ಆಗಬೇಕು ಅನ್ನೋ ವಿಚಾರಗಳಿದೆ. ಯಾವುದೇ ಅಭಿವೃದ್ಧಿ ಕೆಲಸಗಳಿದ್ದರೆ ಸಂಸದರು ಯಾವ ಅಭಿವೃದ್ಧಿ ಕೆಲಸವನ್ನು ಹೇಳ್ತಾರೆ, ರಾಜಕೀಯ ಸ್ವಲ್ಪ ದೂರ ಇಟ್ಟು ಅದಕ್ಕೆ ಅಭಿವೃದ್ಧಿಗಾಗಿ ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಖಂಡಿತ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳುತ್ತಾ ಇವತ್ತು ಸಂಸದರಿಗೆ ಕೂಡ ನಾನು ಅಭಿನಂದನೆಯನ್ನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಒಬ್ಬರು ಕೂಡ ಅಧಿವೇಶನದಲ್ಲಿ ನಿಂತು ಮಾತಾಡುವುದನ್ನು ಕಂಡ್ರೆ ನಾವು ನಮ್ಮ ಹೋದ ಕೂಡಲೇ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಅಧಿವೇಶನದಲ್ಲಿ ಕೂಡ ನಿಂತು ಮಾತಾಡಬೇಕು. ಆಗ ದುಡ್ಡು ಬರುವಂಥದ್ದು, ಬಾಕಿ ಅವರು ಮಂತ್ರಿಗಳು ಸ್ವಲ್ಪ ಗೌರವವನ್ನು ಜಾಸ್ತಿ ಕೊಡ್ತಾರೆ. ಅದು ಬಹುಶಃ ನಮ್ಮ ಬ್ರಿಜೇಶ್ ಚೌಟ ಅವರು ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳುತ್ತಾ ಅಭಿವೃದ್ಧಿಯಲ್ಲಿ ನಾವು ಕೂಡ ನಿಮ್ಮ ಕೈ ಜೋಡಿಸ್ತೇವೆ. ಗ್ರಾಮೀಣ ರಸ್ತೆಗಳಿಗೆ ನಿಮಗೆ ಹಣ ಬರದಿದ್ದರೆ ಪರವಾಗಿಲ್ಲ, ನಾವು ಎಲ್ಲ ಗ್ರಾಮೀಣ ರಸ್ತೆಗಳನ್ನು ಮಾಡ್ತೀವಿ. ಚುನಾವಣೆ ಬರುವ ಸಮಯದಲ್ಲಿ ನಾವು ರಾಜಕೀಯವಾಗಿ ಹೋರಾಡುವ, ಅಲ್ಲಿವರೆಗೆ ಪುತ್ತೂರಿನ ಅಭಿವೃದ್ಧಿ ಮಾಡುವ, ಮೆಡಿಕಲ್ ಕಾಲೇಜನ್ನು ತರುವಂಥ ಕೆಲಸವನ್ನು ಮಾಡಿದೆ, ಉದ್ಯಮಗಳನ್ನು ತರುವಂಥ ಕೆಲಸ ಮಾಡುವೆ, ಕುಡಿಯೋ ನೀರಿಗೆ ಯೋಜನೆಗಳು ಬಂದಿದೆ, ಪುತ್ತೂರಿನ ಅಭಿವೃದ್ಧಿ ಆಗ್ತದೆ. ನಿಮ್ಮೆಲ್ಲರ ಸಹಕಾರ ಪಕ್ಷಾತೀತವಾಗಿ ಅಭಿವೃದ್ಧಿಗೆ ಇರಲಿ ಅನ್ನೋ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ. ಸೆಂಟ್ರಲ್ ರೋಡ್ ಫಂಡ್ನ ಈ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಶೋಕ್ ರೈ ಅವರೇ, ಮಾಜಿ ಶಾಸಕರಾದ ಸಂಜೀವ ಮಠ ಮತ್ತು ಸೆಂಟ್ರಲ್ ರೋಡ್ ಫಂಡ್ನಿಂದ 2ನೇ ಕಾಮಗಾರಿಯ ಶಿಲಾನ್ಯಾಸ ನಾವು ಇವತ್ತು ಪುತ್ತೂರಿನಲ್ಲಿ ಮಾಡ್ತಾ ಇದ್ದೇವೆ. ಒಟ್ಟು 6 ಕೋಟಿ ಅನುದಾನ ಸೆಂಟ್ರಲ್ ರೋಡ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಫಂಡಿನಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ. ಅದರಲ್ಲಿ 3.2 ಕೋಟಿ ಅಲ್ಲಿ ಶಿಲಾನ್ಯಾಸಿದ್ದು, ಇವರು 2.8 ಕೋಟಿಯ ಅನುದಾನದ ಶಿಲಾನ್ಯಾಸ ಇವತ್ತು ನಡೀತಾ ಇದೆ. ನಾನು ಮೊದಲನೇದಾಗಿ ಈ ಅನುದಾನವನ್ನು
ಈ ಭಾಗಕ್ಕೆ ಒದಗಿಸಿಕೊಟ್ಟಂಥ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಕೇಂದ್ರದ ಹೆದ್ದಾರಿ ಸಚಿವರಾದಂಥ ನಿತಿನ್ ಗಡ್ಕರಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅಲ್ಲಿಯೂ ಕೂಡ ಹೇಳಿದ್ದೆ, ಇಲ್ಲಿಯೂ ಅದು ಅತ್ಯಂತ ಪುತ್ತೂರು ಮತ್ತು ಸುಳ್ಯ ಭಾಗದವರ ಅತ್ಯಂತ ಪ್ರಮುಖ ಬೇಡಿಕೆ ಯಾವುದಾದ್ರೂ ಇದ್ದರೆ ಅದು ಮಾಣಿ ಮತ್ತು ಸಂಪಾಜಿಯ ರಸ್ತೆ. ಇದು 4 ಲೇನ್ ಆಗಬೇಕು, ಇದು ಅಪ್ಗ್ರೇಡ್ ಆಗಬೇಕು ಅನ್ನೋಂಥದ್ದು ಹಲವಾರು ವರ್ಷಗಳ ಬೇಡಿಕೆ ಮತ್ತು ಇದಕ್ಕೆ ಒಂದು ಹಂತದಲ್ಲಿ ಪೂರಕವಾದ ಸ್ಪಂದನೆಯೂ ಆಗಿತ್ತು. DPR ಆಗಬೇಕು ಅನ್ನೋ ಕಾರಣಕ್ಕೆ ಟೆಂಡರ್ ಕೂಡ ಆಗಿತ್ತು. ಬೇರೆ ಬೇರೆ ಕಾರಣಕ್ಕೆ ಟೆಂಡರ್ ಏಜೆನ್ಸಿ ಫಿಕ್ಸ್ ಮಾಡುವಲ್ಲಿ ಡಿಲೇ ಆಗಿರುವ ಕಾರಣಕ್ಕೆ ನಾವು ಸಂಸದನಾದ ಕೂಡಲೇ ನಾನು ಇಮಿಡಿಯೇಟ್ಲಿ ನಮ್ಮ ರಾಜ್ಯದ PWD ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಹತ್ರ ವಿಶೇಷವಾಗಿ ಮನವಿ ಮಾಡಿ ಏಜೆನ್ಸಿ ಫಿಕ್ಸ್ ಮಾಡಲಿಕ್ಕೆ ಸಮಯ ಡಿಲೇ ಆಗುವ ಕಾರಣಕ್ಕೆ ನಾವು ಇಂಟರ್ನಲ್ ಒಂದು PWD ಇಲಾಖೆಯ ವತಿಯಿಂದಲೇ ಅವರ ಹತ್ರ ಒಂದಷ್ಟು ಫಂಡ್ಸ್ ಇರ್ತದೆ, ಅದರ ಮುಖಾಂತರ ಇದರ DPR ಅನ್ನು ಮಾಡಿದರೆ ಆದಷ್ಟು ಶೀಘ್ರ DPR ಆಗ್ತದೆ ಮತ್ತು ಅದನ್ನು ಅಪ್ರೂವಲನ್ನು ಪಡೀಲಿಕ್ಕೆ ಕೂಡ ಸುಲಭ ಆಗ್ತದೆ ಅನ್ನುವ ಕಾರಣಕ್ಕೆ ಅವರು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಕೂಡ ಮನವಿ ಮಾಡಿದ್ದನ್ನು ಅವರು ಪಾಸಿಟಿವ್ ಆಗಿ ತಗೊಂಡು ಇಮಿಡಿಯೇಟ್ಲಿ ಅದಕ್ಕೆ ಒಂದು 3 ಕೋಟಿ ಚಿಲ್ಲರೆ ಹಣವನ್ನು ಅದಕ್ಕೆ ಒದಗಿಸಿಕೊಟ್ಟು ಈಗಾಗಲೇ ಆ ಸರ್ವೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನಾವು ಆದಷ್ಟು ಶೀಘ್ರ ಮಳೆಗಾಲ ಮುಗಿಯೋ ಒಳಗೆ ಮಳೆಗಾಲದ ಮೊದಲೇ ಅದರ DPR ಅನ್ನು ಫೈನಲೈಸ್ ಮಾಡಿ ಅದನ್ನು ಸೆಂಟ್ರಲಿಗೆ ಕಳಿಸಿ ಅಟ್ಲೀಸ್ಟ್ ನೆಕ್ಸ್ಟ್ ಬಜೆಟ್ ಎಸ್ಟಿಮೇಟಲ್ಲಿ ನೆಕ್ಸ್ಟ್ ಇಯರ್ದು ವರ್ಕ್ ಎಸ್ಟಿಮೇಟಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥ ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಒಟ್ಟು 70 ಕಿಲೋಮೀಟರ್ ಸ್ಟ್ರೆಚ್ನ ಈ ಮಾಣಿ ಸಂಪಾಜೆ ರಸ್ತೆ 4 ಲೇನ್ ಆದರೆ ನಮ್ಮ ಒಟ್ಟು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ವಿಶೇಷವಾಗಿ ಪುತ್ತೂರು ಮತ್ತು ಸುಳ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ದೊಡ್ಡ ಸಹಕಾರಿ ಆಗಲಿಕ್ಕಿದೆ. ಯಾಕೆಂದರೆ ಇವತ್ತು ಶಿರಾಡಿಯ ರಸ್ತೆ ಏನಿದೆ, ಶಿರಾಡಿಯಿಂದ ಮಂಗಳೂರಿಗೆ ಹೋಗುವಂಥ ರಸ್ತೆ ಮೇಲೆ ವಿಪರೀತ ಲೋಡ್ ಇದೆ. ಈ ಕಡೆ ಬರುವವರು ಕೂಡ ಆ ಭಾಗದಿಂದಲೇ ಬಂದು ಮತ್ತೆ ಈ ಕಡೆ ಬರಬೇಕಾಗ್ತದೆ. ಇದು 4 ಲೇನ್ ಆದರೆ ನಮಗೆ ದೊಡ್ಡ ರೀತಿಯಲ್ಲಿ ಉಪಯೋಗ ಆಗಲಿಕ್ಕಿದೆ ಮತ್ತು ಪ್ರಾಯಶಃ ಟೂರಿಸಂ ದೃಷ್ಟಿಯಿಂದಲೂ ಕೂಡ ಈ ರಸ್ತೆ ಅಭಿವೃದ್ಧಿ ಆದರೆ ನಮಗೆ ಪ್ರಯೋಜನ ಆಗಲಿಕ್ಕಿದೆ. ಹಾಗಾಗಿ ನನ್ನ ಆದ್ಯತೆಯಲ್ಲಿ ಯಾವುದಾದ್ರೂ ಈ 2 ತಾಲೂಕುಗಳಿಗೆ ಮೊದಲನೇ ಪ್ರಾಶಸ್ತ್ಯದ ಕೆಲಸ ಅಂತ ಇದ್ದರೆ ಅದು ಮಾಣಿ ಸಂಪಾಜೆ ರಸ್ತೆಯ ಕೆಲಸ. ಹಾಗಾಗಿ ಅದನ್ನು ನಾನು ಆದ್ಯತೆಯ ದೃಷ್ಟಿಯಿಂದ ತೆಗೆದುಕೊಳ್ತೇನೆ ಮತ್ತು ಶಾಸಕರ ಸಹಕಾರವು ದೊಡ್ಡ ರೀತಿಯಲ್ಲಿ ಅಗತ್ಯ ಇದೆ ಅದಕ್ಕೆ. ಯಾಕೆಂದರೆ ಸ್ಟೇಟ್ ಗೌರ್ಮೆಂಟ್ ಅದನ್ನು ಟಾಪ್ ಆಫ್ ದ ಲಿಸ್ಟ್ ಪ್ರಯಾರಿಟಿಯಲ್ಲಿ ಹಾಕಿದರೆ ಅದರ ಅಪ್ರೂವಲ್ ಮಾಡಲಿಕ್ಕೂ ಸುಲಭ ಆಗ್ತದೆ. ಅದು ಒಂದು ಕೆಲಸ. ಎರಡನೇದ್ದು ಪುತ್ತೂರು ತಾಲೂಕಿನ ಮತ್ತು ಸುಳ್ಯ ತಾಲೂಕಿನ ವಿವಿಧ ದೇವಸ್ಥಾನಗಳನ್ನು ನಾವು ಕೇಂದ್ರ ಅನ್ನುವಂಥ ದೃಷ್ಟಿಯಿಂದ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಅದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ, ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನ, ಕೋಡಿಕಾನದ ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಬೆಳ್ತಂಗಡಿಯಲ್ಲಿ ಶಿಶಿಲೇಶ್ವರ ದೇವಸ್ಥಾನವನ್ನು ಸೇರಿಸಿದೆ. ನಾನು ಇತ್ತೀಚೆಗೆ ಸಚಿವರನ್ನು ಭೇಟಿಯಾದ ಸಂದರ್ಭದಲ್ಲಿ ಅವರ ಹತ್ರ ಹೇಳಿದ್ದೆ, ನೀವು ಕಳೆದ ಸಲ ಚಾಮುಂಡೇಶ್ವರಿ ಮತ್ತು ನೆಕ್ಸ್ಟ್ ವರ್ಷದಲ್ಲಿ ಸವದತ್ತಿ ಯಲ್ಲಮ್ಮ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಅನುದಾನವನ್ನು 100 ಕೋಟಿ ಕೊಟ್ಟಿದ್ದೀರಿ. ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ದೇವಸ್ಥಾನಗಳು ಎಲ್ಲಿಯಾದರೂ ಶಿಸ್ತುಬದ್ಧವಾಗಿ ಮತ್ತು ಹೆಚ್ಚಿನ ಜನರನ್ನು ಆಕರ್ಷಣೆ ಮಾಡುವಂಥ ದೇವಸ್ಥಾನಗಳು ಇದ್ದರೆ ಅದು ಕರಾವಳಿ ಕರ್ನಾಟಕದಲ್ಲಿ. ಹಾಗಾಗಿ ಈ ಬಾರಿ ಅನುದಾನ ಕರಾವಳಿ ಕರ್ನಾಟಕಕ್ಕೆ ಒಂದು 200 ಕೋಟಿ ಬಜೆಟನ್ನು ಕೊಟ್ಟರೆ ಉಳಿದನ್ನು ಅದನ್ನು ಹಂಚ್ಕೊಳ್ಳೋದು ಹೇಗೆ ಅಂತ ನಾವು ಯೋಚನೆ ಮಾಡಿ ಹಂಚ್ಕೊಳ್ತೇವೆ. ಕರಾವಳಿಗೆ ಪ್ರಸಾದಂ ಸ್ಕೀಮ್ ಪ್ರಾಶಸ್ತ್ಯದಲ್ಲಿ ಕೊಡಬೇಕು ಅನ್ನುವಂಥ ಒತ್ತಡವನ್ನು ಹಾಕಿದ್ದೇವೆ ಮತ್ತು ಅವರು ಪಾಸಿಟಿವ್ ಆಗಿ ಕೂಡ ಇದ್ದಾರೆ. ಆದರೆ ಕೊನೆಗೂ ಅಪ್ರೂವ್ ಆದವರೆಗೆ ನಾವು ಹೇಳಲಿಕ್ಕಾಗೋದಿಲ್ಲ. ಅದು ಎರಡನೇ ಒಂದು ಆದ್ಯತೆಯ ಇದಿರ್ತದೆ. ಮತ್ತು ಖೇಲೋ ಇಂಡಿಯಾದ ಪ್ರಪೋಸಲ್ಗಳು ಹೋಗಿದೆ, ಅದನ್ನು ಅಪ್ರೂವ್ ಮಾಡಿಸೋದು ಪ್ರಾಯಶಃ ಇದರಷ್ಟು ಕಷ್ಟ ಆಗಲಿಕ್ಕಿಲ್ಲ. ಖೇಲೋ ಇಂಡಿಯಾದ ಅಪ್ರೂವ್ ಆಗ್ಬೋದು. ಈ ಎಲ್ಲ ದೃಷ್ಟಿಯಿಂದ ನಾವು ಪುತ್ತೂರಿದ್ದು ಒಂದು 24 ಕೋಟಿದ್ದು ಪ್ರಪೋಸಲ್ ಸೆಂಟ್ರಲ್ಗೆ ಹೋಗಿದೆ. ಹಾಗಾಗಿ ಅದನ್ನು ಕೂಡ ಅಪ್ರೂವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಒಟ್ಟಾರೆಯಾಗಿ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಇಟ್ಕೊಂಡು